ಸಾರ್ವಜನಿಕರು ಬರ್ಬೇಕ ಬರಬಾರ್ದು? ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಹೇಳಿ ಸರ್. ಈಗ ಸೌದಿ ಮಾತಾಡಿದ್ರು ನಂಗೆ. ಹೇಳಿ ಸರ್ ಪ್ಲೀಸ್. ಅಲ್ಲ, ಮಾತಾಡೋದು ತಪ್ಪು. ಯಾರೇ ಬಗ್ಗೆ ಯಾರು ಮಾತಾಡಿದ್ರು ಅದು ತಪ್ಪೆ. ಅದನ್ನ ಆಮೇಲೆ ನನ್ನ ಕಾರ್ಯಕರ್ತರಿಗೆ ವಿಶೇಷವಾಗಿ ಕಾನೂನದ್ದು ಉಲ್ಲಂಘನೆ ಒಂಚೂರು ಆಗಬಾರದು ಅಂತ ಹೇಳಿ ತಿಳುವಳಿಕೆ ಕೊಡ್ತಿರ್ತೇನೆ ನಾನು. ಬಟ್ ಯಾವ ಆಧಾರದ ಮೇಲೆ ಸ್ಟೇಷನ್ಗೆ ತಂದು ಕೂರಿಸಿದ್ರು ಸರ್? FIR ಆಯ್ತಾ? ಅದಕ್ಕೆ 307 ಕೇಸ್ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ. ಪಿಟಿಷನ್ ಅಲ್ಲಿ ಬೆಳಗ್ಗೆ 6 ಗಂಟೆಗೆ ಹೋಗಿ ತಂದು ಹೆಂಗ್ ಕೂರಿಸ್ತಾರೆ ಸರ್ ಸ್ಟೇಷನ್ಗೆ? ಇದು ಸರಿನಾ? ಒಬ್ಬ ಪುರಸಭೆ ಸದಸ್ಯ ಆಯ್ತು, ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲಾ ವಿಡಿಯೋ ಕೊಟ್ಟು ಹೋಗ್ತೀನಿ. ಈಗ ತಂದು ಕೂರಿಸ್ಬೇಕು ನೀವು. ಅಲ್ಲ ಈಗ ಅಲ್ಲ ಸರ್, ನಾವ್ ಹೇಳೋದು ಪೊಲೀಸರು ಜನರ ಪರವಾಗಿ ಇರ್ಬೇಕು ತಾನೆ, ಏನ್ ತೊಂದರೆ ಕೊಡಾಕಿರ್ಬೇಕು. ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸ್ಬೇಕಲ್ಲ. ಹೆಂಗ ತಂದ್ರು ಮತ್ತೆ ಹೆಂಗ ಬಿಟ್ರು? ಅಲ್ಲ, ಈಗ ಏನ್ ಡಿಸ್ಪೋಸ್ ಮಾಡಿದ್ರಿ ಅದನ್ನ? 6 ಗಂಟೆಗೆ ತಂದು ಕೂರಿಸೋದಕ್ಕೆ ಏನ್ ಅಧಿಕಾರ ಕೊಟ್ಟಿದೆ ಕಾನೂನು ನಿಮ್ಗೆ? ಸರ್, ಅವನ್ನ ಇಲ್ಲಿಗಲ್ ಡಿಟೆನ್ಷನ್ ಮಾಡಿದಾರ ಸರ್ ಸ್ಟೇಷನ್ ಅಲ್ಲಿ. ಅವನ ಒಳಗೆ ತಂದು ಹೆಂಗ್ ಕೂರಿಸಿದ್ರು? ಅಲ್ಲ, ಪೊಲೀಸರು ಒಳಗೆ ತಂದು ಹೆಂಗ್ ಕೂರಿಸಿದ್ರು? ಎನ್ಕ್ವೈರಿಗೆ ಕರೆಸಿದ್ರೆ ಈಗ PSI ಬರ್ತಾರೆ 10ವರೆಗೆ, 6 ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ. ಹೆಂಗ್ ಕೂರಿಸಿದ್ರು? ಆಯ್ತು, ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆಗೆ ಕಳಿಸ್ತಾರೆ. ಏನು ಏಜೆಂಟ್? ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ ಸವದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ? ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ? ನನ್ಗಷ್ಟೇ ಹೇಳಿ. ನಾನ್ ನಿಮ್ ಜೊತೆ ಮಾತಾಡ್ತಾ ಇಲ್ಲ. ಸ್ಟೇಷನ್ಗೆ ಒಬ್ಬ ಜನಪ್ರತಿನಿಧಿನ ತಂದು ಕೂರಿಸ್ತೀರಿ, ಕೌನ್ಸಿಲರ್ನ. ಇಲ್ಲಿಂದ ಲಕ್ಷ್ಮಣ ಸವದಿ ಅವ್ರ ಮನೆಗೆ ಕಳಿಸ್ತೀರಿ. ನಾನು ಇಲ್ಲಿಗಲ್ ಹೇಳಿದೀನಿ ಅಂದ್ರೆ ನೀವಾದ್ರೂ ಇಲ್ಲೇ ಹೇಳ್ಬೋದು. ಅದಕ್ಕೆ ಸರ್ ನಾನು ಹೇಳೋದು, ಇನ್ನು ಮುಂದೆ ಸರ್ ನಾನು ಬಹಳ ನೋಡಿದ್ದೀನಿ. ಯಾವ್ದ್ರಲ್ಲಿ ಪಿಟಿಷನ್ ಇದೆ, ಯಾರು ಪಿಟಿಷನ್ ಕೊಟ್ಟಿದ್ದಾರೆ, ಪಿಟಿಷನ್ ತೋರಿಸಿ. ಎರಡನೇದು 6 ಗಂಟೆಯಿಂದ ಬರೋದಕ್ಕೆ ಹೇಳ್ಬೇಕು ನೀವು. ಸ್ಟೇಷನ್ ಒಳಗಡೆ ಹೆಂಗ್ ಕೂರಿಸಿದ್ರಿ ಅವ್ರನ್ನ? ಬಿಡಿ, ಸ್ನಾನ ಮಾಡಿ ಬರ್ತಾನೆ ಬಿಡಿ ಅಂತ ಹೇಳಿ ಸ್ವತಃ ನಾನು ಫೋನ್ ಮಾಡಿದ್ದೀನಿ ನಿಮ್ PSIಗೆ. ನಾನು ಹೇಳಿದ್ನ ಇಲ್ರಿ ನಿಮ್ಗೆ? ಸ್ನಾನ ಮಾಡಿ ಬರ್ತಾನೆ, ಹೆಂಗ ಒಳಗೆ ಇಟ್ರಿ ನೀವು ಅಂತ ನಾ ಹೇಳೋದು. ಕಳ್ಸಿಕೊಟ್ಟಿವಲ್ಲ ಸರ್. ಅಲ್ಲಪ್ಪ, ಪಿಟಿಷನ್ ಎನ್ಕ್ವೈರಿ ಕರ್ಸಿತ್ತಾನೆ ನೀವು. ಒಳಗೆ ಹೆಂಗಿಟ್ಟಿ, ಒಳಗೆ ಹೆಂಗ್ ಕೂರಿಸಿದೀವನ್ನ? ನೀನ್ ಅದನ್ನ ಹೇಳು. ಇನ್ನೊಬ್ರ ಏಜೆಂಟ್ ಅಲ್ಲ ಅನ್ನೋದು ಹೇಳಬೇಕು. ನಾ ಹೇಳ್ತೇನೆ ಸರ್, ಇದು ಸಾರ್ವಜನಿಕ. ಅದು ನಿನ್ನ ಕೆಲಸ ಹೇಳಬೇಕಪ್ಪ, ನಿನ್ನ ಕೆಲಸ ಹೇಳಬೇಕು. ಈ ಸ್ಟೇಷನ್ ಇಂದ ನೇರವಾಗಿ ಲಕ್ಷ್ಮಣ ಸವದಿ ಮನೆಗೆ ಅವ್ರ ಮಗನಿಗೆ ಭೇಟಿಯಾಗ ಅಂತ ಹೇಳಿ ಕಳಿಸ್ತಿ ಅಂದ್ರೆ ಏನದು? ಯಾರಿಗೂ ಕಳಿಸಿಲ್ಲ ಸರ್, ನಾವು ಯಾರು ಮಾತಾಡಿಲ್ಲ ಸರ್. ಯಾರಿಗೂ ತಾಕತ್ತಿದ್ರೆ ಹಂಗೆ ಮಾಡಬೇಕು. ಒಳಗೊಂದು ಮಾಡೋದು, ಹೊರಗೊಂದು ಮಾಡೋದು ಅದು ಗಂಡಸ್ತನ ಅನ್ನಲ್ಲ. ಅರ್ಥ ಆಯ್ತಾ? ಒಳಗಡೆ ಕರೆದು ಅವ್ರಿಗೆ ಹೋಗಿ ಭೇಟಿಯಾಗ ಬಾ ಅಂತ ಹೇಳಿದ್ರೆ ಗುಲಾಮ ಅಂತಾರೆ. ಯಾರಿಗೂ ಮಾತಾಡಿಲ್ಲ ಸರ್. ಗುಲಾಮ ಅಂತಾರೆ. ಏನಂತಾರೆ? ಗುಲಾಮ ಅಂತಾರೆ. ಇದೆಯಾ? ಧಾಡಿಸಿಯಿಂದ ಹೇಳು. ಅವರ ಮಾಮನದ ಯಾರು ಬಂದಿಲ್ಲ? ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದಿದ್ರು. ಸರ್, ಬಿಜೆಪಿ ಇಲ್ಲಿ ಬರೋಕೆ ಅವಕಾಶ ಐತಿ. ಮಹಾರಾಷ್ಟ್ರ ಇಲ್ಲಿ ಬರೋದು. ಗಿರೀಶ್ ಹುಷಾರ್, ಯಾವ ಕಾರಣಕ್ಕೂ ಬಿಡಲ್ಲ ನಾವು. ಬಿಜೆಪಿ ಕಾರ್ಯಕರ್ತರಿಲ್ಲ.
ಸರ್ ಏನಾರ ಇಂಥದ್ದಾಯ್ತು ಅಂತ ಹೇಳಿದ್ರೆ ಇಂಪಾರ್ಷಿಯಲ್ ಇದೀರಿ. ಸಿವಿಲ್ ಮ್ಯಾಟರ್ ಅಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗೋದು. ಸರ್ ಸಿವಿಲ್ ಮಾಡಿದ್ರೆ ಏನ್ ಅಧಿಕಾರ ಇದೆ ಸಿವಿಲ್ ಮ್ಯಾಟರ್? ಇವ್ರದ್ದು ಎಷ್ಟು ಜನ ತಗೊಂಡೆ ಟೈಮು ಏನ್ ಸರ್ ಅವ್ರ್ದು? ಅರ್ಜಿ ವಿಲೇವಾರಿ ಮಾಡಕ್ಕೆ? ಏನ್ ಸರ್ ಅದು? ಯಾರು ಪೊಲೀಸರು ಗೊತ್ತಿಲ್ರಿ 112 ಇವ್ರು ಬಂದ್ರಿ ನಮ್ಮ ಇದು ಮಾಡ್ಯಾರ ಹೇಳ್ತೀನಿ. ಕಡೆ ಹಾಕಿದ್ರಿ ಬಂದ್ ಮನುಷ್ಯರು ನಾವು ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಹಾಕಿರೋ ಯೂನಿಫಾರ್ಮ್ ಜನರ ತೆರಿಗೆ ಹಣ, ಇವರೆಲ್ಲರ ತೆರಿಗೆ ಹಣ, ಆ ಋಣದಲ್ಲಿ ನೀವು ಇರಬೇಕು. ಎಸ್ ಸರ್, ಎಸ್ ಸರ್, ನೀವು ಕೂತಿರೋದು ಜನರ ಸೇವೆ ಮಾಡೋದಕ್ಕೆ, ಅವಶ್ಯ ಸರ್, ಪೊಲಿಟಿಷಿಯನ್ ಅನ್ನ ಗುಲಾಮ ಆಗೋದಕ್ಕೆ ಅಲ್ಲ. ಎಸ್ ಸರ್, ಏನು ಮಾಡ್ತೀರಿ ಕಾಯ್ದೆ ಪ್ರಕಾರ ಅಷ್ಟೇ ಮಾಡಬೇಕು. ಅವಶ್ಯ ಇನ್ನೊಬ್ಬರ ಪೊಲಿಟಿಕಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಅವಶ್ಯಕತೆ ಇಲ್ಲ ಸರ್. ಅವಶ್ಯಕತೆ ಈಗ ಕಾಣ್ತಾ ಇದೆಯಲ್ಲ. ಇಲ್ಲ ಸರ್. 6 ಗಂಟೆಗೆ ತಂದು ಕೂರಿಸ್ತಿ ಅಂತ ಹೇಳಿದ್ರೆ ಇನ್ನೊಬ್ಬರ ಏಜೆಂಟ್ ಆಗಿದ್ದೀರಿ ಅಂತ. ವಿಚಾರಣೆ ಕರ್ಕೊಂಡ್ ಬಂದ್ವಿ ಸರ್. ವಿಚಾರಣೆಗೆ 10 ಗಂಟೆಗೆ ಕರೆಸ್ಬೇಕಪ್ಪ, ನೋಟಿಸ್ ಕೊಡ್ಬೇಕು. ನೀನು ಹೆಂಗ್ ಕರೆಸ್ತಿ? ಪೊಲೀಸ್ ಹೋಗಿ ಅವ್ರ ಮನೆಯಿಂದ ಹೆಂಗ ತಂದ? ನೀನ್ ಹೇಳ್ದೆ ತಂದ ಅವನು? ಯಾವನ್ರಿ ಅವ್ನು ಕರ್ಕೊಂಡು ಬಂದವನು? ಕರೆಸವನ ಅವ್ರು ಯಾವ ಅವ್ರ ಸಸ್ಪೆಂಡ್ ಮಾಡ್ತಾರೆ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಸೇರ್ಬೇಕು ಹೊರಗಿರ್ಬೇಕ್ರಿ. ತಡಿಸಿದ ಒಂದು ನಿಮಿಷ ಸರ್. ಇನ್ನೊಂದು ಆಮೇಲೆ 6 ಗಂಟೆಗೆ ಹಿಡ್ಕೊಂಡ್ಬರೋಂತ ಏನ್ ಮಾಡ್ರಿ ಏನ್ ಮಾಡ್ಯಾನ ಸರ? ಎನ್ಕ್ವೈರಿ ಟೈಮಿಂಗ್ ಕೊಡ್ರಿ, ಬಂದಿಲ್ಲ ಸರ್ ಇದ್ರ ಮೇಲೆ ಇಂಥದ್ದು ಬಂದಾದ್ರೆ ಸ್ಟೇಷನ್ ಅಲ್ಲಿ ಕೂತ್ರೆ ಎದ್ದು ಹೋಗಲ್ಲ, ನಿಮ್ಮನ್ನು ಸಸ್ಪೆಂಡ್ ಮಾಡುವ. 10 ವರ್ಷದ ನಡೆದ್ರೆ ಈಗ ಹೆಂಗ್ ನಡೀತದೆ ನಮ್ಗೆ ಎಲ್ಲ ಸಂತೋಷ ಬಿಜೆಪಿ ಕಾರ್ಯಕರ್ತರು ಸಂತೋಷ. ಇನ್ನೊಬ್ಬರ ಎಂಜಲಿಗಾಗಿ ಕೆಲಸ ಮಾಡಬಾರ್ದು. ಜನತೆ ಋಣ ತಿಂತೀರಿ, ಜನತೆ ಕೆಲಸ ಮಾಡಬೇಕು. ಯೂನಿಫಾರ್ಮ್ ಹಾಕೊಂಡಿರೋದು ಜನತೆಗೆ ನ್ಯಾಯ ಕೊಡೋದಕ್ಕೆ, ಒಬ್ಬನು ಗುಲಾಮ ಆಗಿ ಕೆಲಸ ಮಾಡೋದಕ್ಕಲ್ಲ. ತಂದವ್ರನ್ನ ಯಾರನ್ನಾರ ಒಳಗ್ ಕೂರಿಸಿದ್ರಿ ಅಂದ್ರೆ ಬಿಡಲ್ಲ ನಾನು ನಿಮ್ಮನ್ನ. ಸರ್ ಇವರು 4 ಮಂದಿ ಸಸ್ಪೆಂಡ್ ಮಾಡಿದ್ರೆ ಹೆಂಗ್ ಒಳಗ್ ಕೂರಿಸ್ತೀರೋ ನೀವು? ಮನ್ಯಾಗ ಅಯೋಗ್ಯರ. ನೀವು ಹಾಕೊಂಡಿರೋ ಯೂನಿಫಾರ್ಮ್ ಬೇರೆಯವ್ರ ಋಣದಲ್ಲಿದ್ದೀರಿ, ಅದು ಗೊತ್ತಿರ್ಲಿ. ನಾನು ಯೂನಿಫಾರ್ಮ್ ಕೆಲಸ ಮಾಡಿ ಬಂದೀನಿ. ಏನಪ್ಪಾ ನೀ ಹಾಕೊಂಡಿರೋ ವರದಿ ಐತಲ್ಲ, ಇವರು ಭಿಕ್ಷೆ, ಅದು ಜನತೆ ಭಿಕ್ಷೆಯಲ್ಲಿದ್ದೀರಿ. ಹಾ ನಿಮಗೆ ಯೂನಿಫಾರ್ಮ್ ಕೊಟ್ಟಿದ್ದು ಇನ್ನೊಬ್ಬನ ಮೇಲೆ ದಬ್ಬಾಳಿಕೆ ಮಾಡುವಂತ ಅಲ್ಲ. ಯಾವನಾರ ಜನಸಾಮಾನ್ಯರಿಗೆ ತೊಂದರೆ ಕೊಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ನಿಮ್ದು. ಒಟ್ಟು ಬಿಜೆಪಿ ಕಾರ್ಯಕರ್ತ ಅಂದ್ರೆ ಒಟ್ಟು ಈ ಸ್ಟೇಷನ್ದಾಗ ಯಾರು ಸಮಸ್ಯೆ ಅವ್ರದ್ದು ಏನ್ ನೋಡ್ತಾರೆ ಗೊತ್ತಿಲ್ಲ ಅವ್ರ. ರವಿಚಂದ್ರ, ಎಷ್ಟು ಸರಿ ಫೋನ್ ಮಾಡಿದ್ದೀನಿ ಸಿವಿಲ್ ಮ್ಯಾಟರ್ ಅಲ್ಲಿ. ಅವನು ಕುಡುಕಿ PSI ನಾನು ಹೇಳ್ದಂಗೆ ಬಗೆಹರಿಸ್ಕೊ ಅಂತೇಳಿ ಅವನು ಹೇಳ್ತಾನೆ. ಈತ ತಂದು ಒಳಗಡೆ ಕೂರಿಸ್ತಾನೆ. ಪಿಟಿಷನ್ ಎನ್ಕ್ವೈರಿಗೆ ಒಳಗಡೆ ಹೆಂಗ್ ಕೂರಿಸಿದಾಯ್ತ? ಅಧಿಕಾರ ಇದೆಯಾ ತಂದು ಕೂರಿಸೋದಕ್ಕೆ? ಎನ್ಕ್ವೈರಿ ತಡ್ರಿ, ಇನ್ಸ್ಪೆಕ್ಟ್ರೆ, ಪಿಟಿಷನ್ ಕೊಟ್ರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾ ಸರ್ಕಾರ? ಎನ್ಕ್ವೈರಿ ಮಾಡಬಹುದಾ ಸರ್? ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹೆಂಗ್ ಕೂರಿಸಿದ್ರಿ? 24 ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಂತಿದೆ ಸರ್ ಪೋರ್ಟಲ್ಗೆ. ನಾನು ಕೇಳೋದು FIR ಆದ್ರೆ ಪ್ರೊಡ್ಯೂಸ್ ಮಾಡಬೇಕು. FIR ಇದೆಯಾ? ಹಂಗಲ್ಲ ಸರ್, ನಾವು ಪಿಟಿಷನ್ ಅಲ್ಲಿ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ? 24 ಅವರ್ಸ್ ಒಳಗೆ ನಾವು ಪ್ರೊಡ್ಯೂಸ್ ಮಾಡ್ಬೇಕು ಸರ್ ಕೋರ್ಟಿಗೆ ಸರ್. ಯಾವಾಗ ಮಾಡ್ತೀರಿ FIR? ಹಂಗೇನಿಲ್ಲ ಸರ್, ನಾವು ಎನ್ಕ್ವೈರಿ ಮಾಡಬಹುದು. ಎನ್ಕ್ವೈರಿ ಮಾಡುವಾಗ FIR ಇಲ್ದೆ ನೀವು ಕೇಳ್ರಿ, ಇಲ್ಲಿ ಕೇಳಿ. ಆಯ್ತು, ಯಾಕೆ ಬಿಟ್ರಿ? ಈಗ ಯಾಕೆ ಬಿಟ್ರಿ? ಆಗಿದ್ರೆ ಇಲ್ಲಿಂದ ಅವ್ರ ಪೇರೆಂಟ್ಸ್ ಬಂದು ಬಿಡಿಸ್ಕೊಂಡು ಹೋಗ್ತಾರೆ ಸರ್. ಅದಕ್ಕೆ ಒಳಗೆ ಹೆಂಗ್ ಕೂರಿಸಿದ್ರಿ ಡಿಟೆನ್ಷನ್ ಮಾಡಿ? ಹಂಗಲ್ಲ ಸರ್, ಅವ್ರ ಡಿಟೆನ್ಷನ್ ಹೆಂಗ್ ಮಾಡ್ತೀರಿ ನೀವು? ಎನ್ಕ್ವೈರಿ ತಂದವರಿಗೆ ನಿಮಗೆ ಅಧಿಕಾರ ಇದೆ ಏನ್ರಿ? ಸರ್ ಎನ್ಕ್ವೈರಿ ಮಾಡೋದು ಎನ್ಕ್ವೈರಿ ಮಾಡಬಹುದು ಸರ್ ನಾವು. ಅವನ್ನ ಒಳಗೆ ಕೂರಿಸೋದಕ್ಕೆ ನಿನಗೆ ಅಧಿಕಾರ ಇದೆಯಾ? 6 ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು. ಹಾ ಸರ್. ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ ಎನ್ಕ್ವೈರಿ ಬಾ ಅಂತ ಹೇಳಬೇಕು. ಹಾ ಸರ್. ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗೆ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ? ಎನ್ಕ್ವೈರಿಗೆ ತಂದ್ರೆ ಅಧಿಕಾರ ಇದೆಯಾ? ಎನ್ಕ್ವೈರಿ ಮಾಡಬಹುದು ಸರ್ ನಾವು. ಎನ್ಕ್ವೈರಿ ಮಾಡಬಹುದು. ಎನ್ಕ್ವೈರಿ ಮಾಡಬಹುದಪ್ಪ, ಅದನ್ನ ಯಾರು ಬೇಡ ಅಂತಾರೆ? ಹಾ ಸರ್. ಎನ್ಕ್ವೈರಿಗೆ ತಂದವನಿಗೆ ಡಿಟೆನ್ಷನ್ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಮಾಡಿಲ್ಲ ಇದೆಯಾ? ಸರ್ ಅವ್ರಿಗೆ. ಇವನು ಒಪ್ಕೊಳ್ತಾ ಇದಾರೆ. ಇನ್ಸ್ಪೆಕ್ಟರ್ ಕೂರಿಸಿದ್ದು ನಾವು ಹೌದು ಅಂತೇಳಿ ಒಪ್ಕೊಳ್ತಾ ಇದ್ದಾರೆ. ನೀವು ಒಪ್ಕೊಳ್ತಾರೆ? ವಿಚಾರಣೆಗೆ ಒಳಗೆ ಕೂರಿಸಿದ್ರ ನೀವು? ವಿಚಾರಣೆಗೆ ಒಳಗೆ ಕೂರಿಸಿದ್ರ ನೀವು? ಹೌದಾ? ಸರ್ ವಿಚಾರಣೆ ತಡ್ರಿ, ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ಸರ್ ನೀವು ಒಳಗೆ ಕೂರಿಸಿದ್ ಹೌದಾ?
ಒಳಕ್ಕೂ ನಾವು ಇದೇನು ಸೆಲ್ ಹಾಕಿಲ್ಲ ಏನಿದೆ ಸರ್. ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು. ಇವನೇ ಒಪ್ಕೊಂಡಿದ್ದಾನೆ, ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ. ಕಾನೂನು ಇದೆಯಾ? ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ? ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್. ನಾನು ಡಿಜಿಗೆ ಎಸ್ಪಿಗೆ ಒತ್ತಾಯ ಮಾಡ್ತಾನೆ, ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ. ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ, ನಾವು ಎನ್ಕ್ವೈರಿಗೆ ತಂದ್ರು ಒಳಗೆ ಕೂರಿಸ್ತೀವಿ ಅಂತ. ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು? ನಿಮಗೆ ಅಧಿಕಾರ ಇಲ್ಲ, ತಿಳ್ಕೊಳ್ಳಿ. ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ. ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಈಗ ಇದೆಲ್ಲ ನಾವು ಎನ್ಕ್ವೈರಿಗೆ ಬಿಡಬೇಕು ಅಂದ್ರೆ ನಿಮ್ಮ ಕಸ್ಟಡಿಯಲ್ಲಿದ್ದ ಎನ್ಕ್ವೈರಿಗೆ ಬಿಡಕ್ ಮುಂಚೆ ಏ, ಕಡಿಯಪ್ಪ ಏ, ರವಿಚಂದ್ರ ಕಳಿಸ್ಕೊಡ್ಲಿಕ್ಕೆ ಸರ್. ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ನೀವು ಕಸ್ಟಡಿ ತಗೊಂಡ್ರಿ ಅಂತನಾ? ಆಯ್ತು, ಕರ್ಕೊಂಡ್ ಬಂದಿದ್ದೀವಿ. ಇದೇ ಪ್ಲೀಡ್ ಗಿಲ್ಟಿ. ಸರ್ ಒಂದು ಸಬ್ಮಿಟ್ ಪ್ಲೀಡ್ ತಡ್ರಿ, ಸಾರ್ನ ಕರ್ಕೊಂಡ್ ಬಂದಿವಿ ಸರ್. ತಡಿಯಪ್ಪ. ಹಿಂದೂ ಈ ರೀತಿ ಮಾಡಿದ್ದು ಸರ್. ಅವ್ನು ತಡಿಯೋ. ಹಿಂದೂ ಕುಡಿದು ಗಲಾಟೆ ಪ್ಲೀಡ್ ಮಾಡಿದ್ದ. ಪ್ಲೀಡ್ ಗಿಲ್ಟಿ ಇವ್ರದೇ. ಅವ್ರ ಮನೆಯವ್ರು ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಪಿಟಿಷನ್ FIR ಇಲ್ಲದೆ ಇವರು ಒಳಗ್ ಕೂರಿಸಿದ್ದಾರೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ SP ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು. ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿ ಭೇಟಿಯಾಗು ಇದು ಅಂತ ಹೇಳಿ ಏಜೆಂಟ್ಗಿರಿ ಕೆಲಸ ಮಾಡ್ತಾ ಇಲ್ಲ. ಯಾರಿಗೂ ನಾವು ತಪ್ಪು ಮಾಡಿದಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಅಷ್ಟೇ ಸರ್. ನಾವು ತಪ್ಪು ನೀನೇ ಹೆಂಗೆ ಕನ್ಕ್ಲೂಷನ್ ಬರ್ತೀಯಪ್ಪ? ಹಂಗಲ್ಲ ಸರ್. ನಿಯಮ ಉಲ್ಲಂಘನೆ ಮಾಡೋದಕ್ಕೆ ನಿಯಮಗಳು ಇದಾವೆ ಸರ್, ನಿಯಮಗಳು. ಅದು ಉಲ್ಲಂಘನೆ ಆಗಿದೆ ಅಂತ ಇಲ್ಲ ಹೇಳ್ತಾ ಸರ್, ಇದ್ದೀನಿ. ಉಲ್ಲಂಘನೆ ಆಗಿದೆ ಸರ್ ನಮ್ಮ ಕಡೆಯಿಂದ. ಯಾವುದು ಯಾವುದು ಒಳಗ್ ಕೂರಿಸಿದ್ರಲ್ಲ ಅವ್ರು, ಈಗ ತಾವು ತಂದು ಕೂರಿಸಿದ್ರಲ್ಲ, ಅದು ಉಲ್ಲಂಘನೆ. ಯಾವುದು ಉಲ್ಲಂಘನೆ ಇಲ್ಲ ಸರ್. ಅದು ನಾವು- ಉಲ್ಲಂಘನೆ ನೀವು ಮಾಡಿದ್ದೀರಿ, 24 hours ಇನ್ನು ನಾವು ಮುಂದೆ ಮಾಡಬಾರದು ಅಂತ ಹೇಳಿ ಹೇಳೋದು. 24 hours ಪ್ರೊಡ್ಯೂಸ್ ಮಾಡಿದ್ರೆ ನಮ್ದು ಉಲ್ಲಂಘನೆ ಆಗಲ್ಲ. ಹೇಳಿದ್ದು ತಲೆಗೆ ಹೋಗ್ತಾ ಇದೆಯಾ? FIR ಆದ್ರೆ 24 ಅವರ್ಸ್ ಪಿಟಿಷನ್ ಗೆ ತಂದಾಗ ಏ ತಿಳ್ಕೊ, ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ. ಪಿಟಿಷನ್ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಟ್ರೈನಿಂಗಿಗೆ ಹೋಗಿ, KPAಗೆ ಇನ್ನೊಂದ್ಸರಿ ಹೋಗಿ ಟ್ರೈನಿಂಗ್ ತಿಳ್ಕೊ. ಎನ್ಕ್ವೈರಿಗೆ ತಂದಾಗ ಡಿಟೆನ್ಷನ್ ಮಾಡಿದ್ದು ತಪ್ಪು. ಅದನ್ನ ರವಿ ಠಕ್ಕಣ್ಣ ಅವರಿಗೆ ಮಾಡಿದ್ದೀರಿ, detention ಮಾಡಿಲ್ಲ ಸರ್. ಮಾಡಿದ್ದೀರಿ. ಮಾಡಿಲ್ಲ ಸರ್, ಮಾಡಿಲ್ಲ. 6 ಗಂಟೆಯಿಂದ 10 ಗಂಟೆವರೆಗೂ ಜನತೆಯ ಪರವಾಗಿ ಕೆಲಸ ಮಾಡಬೇಕು ಅಷ್ಟೇ ನಾನು ಹೇಳೋದು. ಮಾಡ್ತೀವಿ ಸರ್, ಮಾಡ್ತೀವಿ ಸರ್, 100% ಮಾಡ್ತೀವಿ ಸರ್. ಇನ್ನೊಬ್ಬರ ಏಜೆಂಟ್ ಆಗಿ ಕೆಲಸ ಮಾಡಬಾರದು. ಈ ರಾಜ್ಯ ಅನ್ನ ಯಾರ ಒಬ್ಬರಿಗೆ ನಮ್ಮ ಕಾರ್ಯಕರ್ತರ ಮೇಲೆ ಇದಾಯ್ತು ಅಂದ್ರೆ ಹಿಂಗೆ ಬರ್ಬೇಕು. ನಾನು ಬೆಂಗಳೂರಲ್ಲಿದ್ದೆ ಅಂದ್ರೆ ನಾನು ಅಲ್ಲಿ DG ಆಫೀಸಿಗೆ ಹೋಗ್ತೀನಿ, ನೀವಿಲ್ಲಿ ಬಂದು ನಿಲ್ಬೇಕು. ಇವರೆಲ್ಲ ಇರುವಂತದ್ದು ನಮ್ಮ ರಕ್ಷಣೆ ಮಾಡ್ಲಿಕ್ಕೆ. ಇವರಿಗೆ ಹೆದರಿ, ಪೊಲೀಸರಿಗೆ ಹೆದರಿ ಇರಬೇಕಾದ ಅವಶ್ಯಕತೆ ಇಲ್ಲ, ಕಾನೂನಿಗೆ ಹೆದರಬೇಕು. ನಮ್ಮ ಕಾರ್ಯಕರ್ತರು ಒಂದೂ ತಪ್ಪು ಮಾಡತಕ್ಕದ್ದಲ್ಲ, ಕಾನೂನಿಗೆ ನಾವು ಗೌರವ ಕೊಡಬೇಕು. ಇವರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡ್ರು ಅಂದ್ರೆ ಇವ್ರ ಕಿವಿನೂ ಹಿಡಿದು ಹೇಳಬೇಕು. ನಿಮಗೆ ಜನತೆಯ ತೆರಿಗೆಯಿಂದ ಪೇಮೆಂಟ್ ಕೊಡ್ತೀವಿ, ವೇತನ ಕೊಡ್ತೀವಿ, ನಿನಗೆ ಕಾನೂನು ಚೌಕಟ್ಟು ಬರೆದು ಕೊಟ್ಟಿದ್ದೀವಿ. ಚೌಕಟ್ಟು ಉಲ್ಲಂಘನೆ ಮಾಡಿದ್ರೆ ನಿನ್ನ ವಿರುದ್ಧನೂ ನಾವು ಒತ್ತಾಯ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಲಿ.